ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದ್ರೆ ಗುರುಲಕ್ಷ್ಮಿ ಹಣ ಯಾವಾಗ ಬರುತ್ತೆ? 31 ಮತ್ತೆ 32 ಕಂತಿನ ಹಣ ಇನ್ನು ಯಾರಿಗೂ ಜಮಾ ಆಗಿಲ್ಲ. ಅದು ಯಾವಾಗ ಬರುತ್ತೆ ಮತ್ತೆ ಏನೆಲ್ಲ ಅಪ್ಡೇಟ್ ಆಗಿದೆ ಅದನ್ನ ಆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಹೊಸದಾಗಿ ಬಂದಿರೋ ಮಾಹಿತಿ ಪ್ರಕಾರ ಸರ್ಕಾರದವರು ಹೊಸ ಅರ್ಜಿ ಸಲ್ಲಿಕೆಯನ್ನ ಆರಂಭ ಮಾಡಲಿದ್ದಾರೆ. ಇನ್ನು 2 ಅಥವಾ 3 ದಿನದಲ್ಲಿ ಅಪ್ಲಿಕೇಶನ್ ಆರಂಭವಾಗುತ್ತೆ. ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಮತ್ತೆ ಬ್ಯಾಂಕ್ ಪಾಸ್ಬುಕ್ ಇವೆಲ್ಲವನ್ನು ನೀವು ರೆಡಿ ಇಟ್ಕೊಂಡಿರ್ಬೇಕು. ಮತ್ತೆ ಅದಕ್ಕೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಕೂಡ ನೀವು ರೆಡಿ ಇಟ್ಕೋಬೇಕು. ಇನ್ನು 2-3 ದಿನದಲ್ಲಿ ನೀವು ನಂಬರ್ 1 ಆಫೀಸ್, ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಈ ಎಲ್ಲ ಕೇಂದ್ರಗಳಲ್ಲೂ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಯಾರಿಗೆ ಅನಕ್ಷರಸ್ಥರಿದ್ದಾರೋ, ಬಡವರಿದ್ದಾರೋ, ಮತ್ತೆ ಯಾರಿಗೆ ಹೋಗಲು ಆಗೋದಿಲ್ಲ ಅವರಿಗೆ ಸರ್ಕಾರದವರೇ ಕೆಲವು ಸಹಾಯಕರನ್ನ ನೇಮಕ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಬಂದು ಅಪ್ಲಿಕೇಶನ್ ಹಾಕೋತಿದ್ದಾರೆ. ಅವರ ಮೊಬೈಲ್ ಅಲ್ಲಿ ಈ ಹೊಸ ಅಪ್ಲಿಕೇಶನ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವರು ಬಂದು ನಿಮ್ಮ ಮನೆ ಮನೆಗೆ ಬಂದು ಅಪ್ಲಿಕೇಶನ್ ಹಾಕ್ತಾರೆ. ಮತ್ತೆ ಯಾರಿಗೆ ಹೊರಗೆ ಹೋಗಿ ಹಾಕ್ಲಿಕ್ಕೆ ಆಗುತ್ತಾ ಅವರು ನಂಬರ್ 1, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಖಂಡಿತವಾಗಿಯೂ ಯಾರು ಅರ್ಹರಿದ್ದೀರಾ ಅವರಿಗೆ 31, 32 ಮತ್ತೆ ಮುಂದಿನ ಕಂತಿಗಳ ಹಣ ನಿಮ್ಮ ಅಕೌಂಟ್ಗೆ ಬಂದೇ ಬರುತ್ತದೆ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಂ ನಮೋ ಭಗವತೆ ವಾಸುದೇವಾಯ.